ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರು ಮೂಲದ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ. ಪ್ರೇಯಸ್ ಜೊತೆ ಬಂದು ಲಾಡ್ಜ್ನಲ್ಲಿ 8 ದಿನಗಳಿಂದ ಸ್ಟೇ ಆಗಿದ್ದ ಆತ ಗೆಳತಿ ಹೋದ ನಂತರ ಆತ ಮೃತಪಟ್ಟಿದ್ದಾನೆ. ಮಡಿವಾಳ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾವಿಗೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಯುವಕನೋರ್ವ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನಾನೀಗ ಅದೇ ಒಂದು ಲಾಡ್ಜ್ನ ಮುಂಭಾಗದಲ್ಲಿದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಗ್ರ್ಯಾಂಡ್ ಚಾಯ್ಸ್ ಎನ್ನುವಂತಹ ಈ ಒಂದು ಹೋಟೆಲ್ನಲ್ಲಿ 20 ವರ್ಷದ ತಕ್ಷಿತ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಈ ತಕ್ಷಿತ್ ಏನಿದ್ದಾನೆ ಈತ 9ನೇ ತಾರೀಕು ಅಂದ್ರೆ 9 ದಿನಗಳ ಹಿಂದೆ ತನ್ನ ಪ್ರೇಯಸಿಯ ಜೊತೆ ಈ ಒಂದು ಹೋಟೆಲ್ಗೆ ಬಂದು ಸ್ಟೇ ಆಗಿದ್ದ. ಸುಮಾರು 8 ದಿನಗಳ ಕಾಲ ಇಬ್ರು ಒಟ್ಟಿಗೆ ಇದ್ರು. ಅಂದ್ರೆ ಗುರುವಾರ ಮಧ್ಯಾಹ್ನ ಆತನ ಪ್ರೇಯಸಿ ಏನಿದ್ದಾಳೆ ಆಕೆ ತನ್ನೂರಿಗೆ ವಾಪಸ್ ಹೋಗ್ತಾಳೆ. ಅಂದ್ರೆ ಮಡಿಕೇರಿ ಮೂಲದ ಯುವತಿ ಆಕೆ. ಈ ತಕ್ಷಿತ್ ಒಬ್ನೇ ಈ ಒಂದು ರೂಮಲ್ಲಿ ಇರ್ತಾನೆ. ಆದ್ರೆ ನಿನ್ನೆ ಇಡೀ ದಿನ ಆತ ರೂಮಿಂದ ಹೊರಗೆ ಬರೋದಿಲ್ಲ. ಸಿಬ್ಬಂದಿಗೆ ಅನುಮಾನ ಬಂದು ಹೋಟೆಲ್ನ ಬಾಗಿಲನ್ನ ಹೋಗಿ ನಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಬಾಗಿಲನ್ನ ತೆಗೆಯಲ್ಲ. ನಂತರ ಮಾಸ್ಟರ್ ಕೀ ಅನ್ನ ಬಳಸಿ ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರು ಮೂಲದ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ. ಪ್ರೇಯಸ್ ಜೊತೆ ಬಂದು ಲಾಡ್ಜ್ನಲ್ಲಿ 8 ದಿನಗಳಿಂದ ಸ್ಟೇ ಆಗಿದ್ದ ಆತ ಗೆಳತಿ ಹೋದ ನಂತರ ಆತ ಮೃತಪಟ್ಟಿದ್ದಾನೆ. ಮಡಿವಾಳ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾವಿಗೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಯುವಕನೋರ್ವ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನಾನೀಗ ಅದೇ ಒಂದು ಲಾಡ್ಜ್ನ ಮುಂಭಾಗದಲ್ಲಿದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಗ್ರ್ಯಾಂಡ್ ಚಾಯ್ಸ್ ಎನ್ನುವಂತಹ ಈ ಒಂದು ಹೋಟೆಲ್ನಲ್ಲಿ 20 ವರ್ಷದ ತಕ್ಷಿತ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಈ ತಕ್ಷಿತ್ ಏನಿದ್ದಾನೆ ಈತ 9ನೇ ತಾರೀಕು ಅಂದ್ರೆ 9 ದಿನಗಳ ಹಿಂದೆ ತನ್ನ ಪ್ರೇಯಸಿಯ ಜೊತೆ ಈ ಒಂದು ಹೋಟೆಲ್ಗೆ ಬಂದು ಸ್ಟೇ ಆಗಿದ್ದ. ಸುಮಾರು 8 ದಿನಗಳ ಕಾಲ ಇಬ್ರು ಒಟ್ಟಿಗೆ ಇದ್ರು. ಅಂದ್ರೆ ಗುರುವಾರ ಮಧ್ಯಾಹ್ನ ಆತನ ಪ್ರೇಯಸಿ ಏನಿದ್ದಾಳೆ ಆಕೆ ತನ್ನೂರಿಗೆ ವಾಪಸ್ ಹೋಗ್ತಾಳೆ. ಅಂದ್ರೆ ಮಡಿಕೇರಿ ಮೂಲದ ಯುವತಿ ಆಕೆ. ಈ ತಕ್ಷಿತ್ ಒಬ್ನೇ ಈ ಒಂದು ರೂಮಲ್ಲಿ ಇರ್ತಾನೆ. ಆದ್ರೆ ನಿನ್ನೆ ಇಡೀ ದಿನ ಆತ ರೂಮಿಂದ ಹೊರಗೆ ಬರೋದಿಲ್ಲ. ಸಿಬ್ಬಂದಿಗೆ ಅನುಮಾನ ಬಂದು ಹೋಟೆಲ್ನ ಬಾಗಿಲನ್ನ ಹೋಗಿ ನಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಬಾಗಿಲನ್ನ ತೆಗೆಯಲ್ಲ. ನಂತರ ಮಾಸ್ಟರ್ ಕೀ ಅನ್ನ ಬಳಸಿ ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರು ಮೂಲದ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ. ಪ್ರೇಯಸ್ ಜೊತೆ ಬಂದು ಲಾಡ್ಜ್ನಲ್ಲಿ 8 ದಿನಗಳಿಂದ ಸ್ಟೇ ಆಗಿದ್ದ ಆತ ಗೆಳತಿ ಹೋದ ನಂತರ ಆತ ಮೃತಪಟ್ಟಿದ್ದಾನೆ. ಮಡಿವಾಳ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾವಿಗೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಯುವಕನೋರ್ವ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನಾನೀಗ ಅದೇ ಒಂದು ಲಾಡ್ಜ್ನ ಮುಂಭಾಗದಲ್ಲಿದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಗ್ರ್ಯಾಂಡ್ ಚಾಯ್ಸ್ ಎನ್ನುವಂತಹ ಈ ಒಂದು ಹೋಟೆಲ್ನಲ್ಲಿ 20 ವರ್ಷದ ತಕ್ಷಿತ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಈ ತಕ್ಷಿತ್ ಏನಿದ್ದಾನೆ ಈತ 9ನೇ ತಾರೀಕು ಅಂದ್ರೆ 8 ದಿನಗಳ ಹಿಂದೆ ತನ್ನ ಪ್ರೇಯಸಿಯ ಜೊತೆ ಈ ಒಂದು ಹೋಟೆಲ್ಗೆ ಬಂದು ಸ್ಟೇ ಆಗಿದ್ದ. ಸುಮಾರು 8 ದಿನಗಳ ಕಾಲ ಇಬ್ರು ಒಟ್ಟಿಗೆ ಇದ್ರು. ಅಂದ್ರೆ ಗುರುವಾರ ಮಧ್ಯಾಹ್ನ ಆತನ ಪ್ರೇಯಸಿ ಏನಿದ್ದಾಳೆ ಆಕೆ ತನ್ನೂರಿಗೆ ವಾಪಸ್ ಹೋಗ್ತಾಳೆ. ಅಂದ್ರೆ ಮಡಿಕೇರಿ ಮೂಲದ ಯುವತಿ ಆಕೆ. ಈ ತಕ್ಷಿತ್ ಒಬ್ನೇ ಈ ಒಂದು ರೂಮಲ್ಲಿ ಇರ್ತಾನೆ. ಆದ್ರೆ ನಿನ್ನೆ ಇಡೀ ದಿನ ಆತ ರೂಮಿಂದ ಹೊರಗೆ ಬರೋದಿಲ್ಲ. ಸಿಬ್ಬಂದಿಗೆ ಅನುಮಾನ ಬಂದು ಹೋಟೆಲ್ನ ಬಾಗಿಲನ್ನ ಹೋಗಿ ನಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಬಾಗಿಲನ್ನ ತೆಗೆಯಲ್ಲ. ನಂತರ ಮಾಸ್ಟರ್ ಕೀ ಅನ್ನ ಬಳಸಿ ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರು ಮೂಲದ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ. ಪ್ರೇಯಸ್ ಜೊತೆ ಬಂದು ಲಾಡ್ಜ್ನಲ್ಲಿ 8 ದಿನಗಳಿಂದ ಸ್ಟೇ ಆಗಿದ್ದ ಆತ ಗೆಳತಿ ಹೋದ ನಂತರ ಆತ ಮೃತಪಟ್ಟಿದ್ದಾನೆ. ಮಡಿವಾಳ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾವಿಗೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಯುವಕನೋರ್ವ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನಾನೀಗ ಅದೇ ಒಂದು ಲಾಡ್ಜ್ನ ಮುಂಭಾಗದಲ್ಲಿದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ
ಗ್ರ್ಯಾಂಡ್ ಚಾಯ್ಸ್ ಎನ್ನುವಂತಹ ಈ ಒಂದು ಹೋಟೆಲ್ನಲ್ಲಿ 20 ವರ್ಷದ ತಕ್ಷಿತ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಈ ತಕ್ಷಿತ್ ಏನಿದ್ದಾನೆ ಈತ 9ನೇ ತಾರೀಕು ಅಂದ್ರೆ 9 ದಿನಗಳ ಹಿಂದೆ ತನ್ನ ಪ್ರೇಯಸಿಯ ಜೊತೆ ಈ ಒಂದು ಹೋಟೆಲ್ಗೆ ಬಂದು ಸ್ಟೇ ಆಗಿದ್ದ. ಸುಮಾರು 8 ದಿನಗಳ ಕಾಲ ಇಬ್ರು ಒಟ್ಟಿಗೆ ಇದ್ರು. ಅಂದ್ರೆ ಗುರುವಾರ ಮಧ್ಯಾಹ್ನ ಆತನ ಪ್ರೇಯಸಿ ಏನಿದ್ದಾಳೆ ಆಕೆ ತನ್ನೂರಿಗೆ ವಾಪಸ್ ಹೋಗ್ತಾಳೆ. ಅಂದ್ರೆ ಮಡಿಕೇರಿ ಮೂಲದ ಯುವತಿ ಆಕೆ. ಈ ತಕ್ಷಿತ್ ಒಬ್ನೇ ಈ ಒಂದು ರೂಮಲ್ಲಿ ಇರ್ತಾನೆ. ಆದ್ರೆ ನಿನ್ನೆ ಇಡೀ ದಿನ ಆತ ರೂಮಿಂದ ಹೊರಗೆ ಬರೋದಿಲ್ಲ. ಸಿಬ್ಬಂದಿಗೆ ಅನುಮಾನ ಬಂದು ಹೋಟೆಲ್ನ ಬಾಗಿಲನ್ನ ಹೋಗಿ ನಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಬಾಗಿಲನ್ನ ತೆಗೆಯಲ್ಲ. ನಂತರ ಮಾಸ್ಟರ್ ಕೀ ಅನ್ನು ಬಳಸಿ ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರು ಮೂಲದ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ. ಪ್ರೇಯಸ್ ಜೊತೆ ಬಂದು ಲಾಡ್ಜ್ ನಲ್ಲಿ 8 ದಿನಗಳಿಂದ ಸ್ಟೇ ಆಗಿದ್ದ ಆತ ಗೆಳತಿ ಹೋದ ನಂತರ ಆತ ಮೃತಪಟ್ಟಿದ್ದಾನೆ. ಮಡಿವಾಳ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾವಿಗೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುವುದಕ್ಕೆ ಮುಂದಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಯುವಕನೋರ್ವ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನಾನೀಗ ಅದೇ ಒಂದು ಲಾಡ್ಜ್ನ ಮುಂಭಾಗದಲ್ಲಿದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಗ್ರ್ಯಾಂಡ್ ಚಾಯ್ಸ್ ಎನ್ನುವಂತಹ ಈ ಒಂದು ಹೋಟೆಲ್ನಲ್ಲಿ 20 ವರ್ಷದ ತಕ್ಷಿತ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಈ ತಕ್ಷಿತ್ ಏನಿದ್ದಾನೆ ಈತ 9ನೇ ತಾರೀಕು ಅಂದ್ರೆ 9 ದಿನಗಳ ಹಿಂದೆ ತನ್ನ ಪ್ರೇಯಸಿಯ ಜೊತೆ ಈ ಒಂದು ಹೋಟೆಲ್ಗೆ ಬಂದು ಸ್ಟೇ ಆಗಿದ್ದ. ಸುಮಾರು 8 ದಿನಗಳ ಕಾಲ ಇಬ್ರು ಒಟ್ಟಿಗೆ ಇದ್ರು. ಅಂದ್ರೆ ಗುರುವಾರ ಮಧ್ಯಾಹ್ನ ಆತನ ಪ್ರೇಯಸಿ ಏನಿದ್ದಾಳೆ ಆಕೆ ತನ್ನೂರಿಗೆ ವಾಪಸ್ ಹೋಗ್ತಾಳೆ. ಅಂದ್ರೆ ಮಡಿಕೇರಿ ಮೂಲದ ಯುವತಿ ಆಕೆ. ಈ ತಕ್ಷಿತ್ ಒಬ್ನೇ ಈ ಒಂದು ರೂಮಲ್ಲಿ ಇರ್ತಾನೆ. ಆದ್ರೆ ನಿನ್ನೆ ಇಡೀ ದಿನ ಆತ ರೂಮಿಂದ ಹೊರಗೆ ಬರೋದಿಲ್ಲ. ಸಿಬ್ಬಂದಿಗೆ ಅನುಮಾನ ಬಂದು ಹೋಟೆಲ್ನ ಬಾಗಿಲನ್ನ ಹೋಗಿ ನಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಬಾಗಿಲನ್ನ ತೆಗೆಯಲ್ಲ. ನಂತರ ಮಾಸ್ಟರ್ ಕೀ ಅನ್ನು ಬಳಸಿ ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರು ಮೂಲದ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದಾನೆ. ಪ್ರೇಯಸ್ ಜೊತೆ ಬಂದು ಲಾಡ್ಜ್ ನಲ್ಲಿ 8 ದಿನಗಳಿಂದ ಸ್ಟೇ ಆಗಿದ್ದ ಆತ ಗೆಳತಿ ಹೋದ ನಂತರ ಆತ ಮೃತಪಟ್ಟಿದ್ದಾನೆ. ಮಡಿವಾಳ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾವಿಗೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುವುದಕ್ಕೆ ಮುಂದಾಗಿದ್ದಾರೆ. ಈ ರಿಪೋರ್ಟ್ ನೋಡಿ. ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಯುವಕನೋರ್ವ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ನಾನೀಗ ಅದೇ ಒಂದು ಲಾಡ್ಜ್ನ ಮುಂಭಾಗದಲ್ಲಿದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಗ್ರ್ಯಾಂಡ್ ಚಾಯ್ಸ್ ಎನ್ನುವಂತಹ ಈ ಒಂದು ಹೋಟೆಲ್ನಲ್ಲಿ 20 ವರ್ಷದ ತಕ್ಷಿತ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಈ ತಕ್ಷಿತ್ ಏನಿದ್ದಾನೆ ಈತ 9ನೇ ತಾರೀಕು ಅಂದ್ರೆ 8 ದಿನಗಳ ಹಿಂದೆ ತನ್ನ ಪ್ರೇಯಸಿಯ ಜೊತೆ ಈ ಒಂದು ಹೋಟೆಲ್ಗೆ ಬಂದು ಸ್ಟೇ ಆಗಿದ್ದ. ಸುಮಾರು 8 ದಿನಗಳ ಕಾಲ ಇಬ್ರು ಒಟ್ಟಿಗೆ ಇದ್ರು. ಅಂದ್ರೆ ಗುರುವಾರ ಮಧ್ಯಾಹ್ನ ಆತನ ಪ್ರೇಯಸಿ ಏನಿದ್ದಾಳೆ ಆಕೆ ತನ್ನೂರಿಗೆ ವಾಪಸ್ ಹೋಗ್ತಾಳೆ. ಅಂದ್ರೆ ಮಡಿಕೇರಿ ಮೂಲದ ಯುವತಿ ಆಕೆ. ಈ ತಕ್ಷಿತ್ ಒಬ್ನೇ ಈ ಒಂದು ರೂಮಲ್ಲಿ ಇರ್ತಾನೆ. ಆದ್ರೆ ನಿನ್ನೆ ಇಡೀ ದಿನ ಆತ ರೂಮಿಂದ ಹೊರಗೆ ಬರೋದಿಲ್ಲ. ಸಿಬ್ಬಂದಿಗೆ ಅನುಮಾನ ಬಂದು ಹೋಟೆಲ್ನ ಬಾಗಿಲನ್ನ ಹೋಗಿ ನಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಬಾಗಿಲನ್ನ ತೆಗೆಯಲ್ಲ. ನಂತರ ಮಾಸ್ಟರ್ ಕೀ ಅನ್ನು